ಅಥಣಿಯ ಮಹಿಳಾ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ನಿಂದ ಗ್ರಾಹಕರಿಗೆ ಭಾರಿ ಪ್ರಮಾಣದ ವಂಚನೆಯಾಗಿದೆ. 4,000 ಠೇವಣಿದಾರರ 24 ಕೋಟಿ ರೂಪಾಯಿಗಳನ್ನು ವಂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಠೇವಣಿ ಹಣ ಮರುಕಳಿಸದೆ ಸತಾಯಿಸ್ತಾಯಿದ್ದಾರೆ ಅಂತ ಠೇವಣಿದಾರರು ಶಾಖೆಯ ಸಿಬ್ಬಂದಿಗಳನ್ನ ಹಣವನ್ನ ಮರುಕಳಿಸುವಂತೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಠೇವಣಿದಾರರಲ್ಲಿ ಕೆಲವರು ಆಸ್ಪತ್ರೆಯ ಬಿಲ್ ಕಟ್ಟಬೇಕಿದೆ, ಇನ್ನು ಕೆಲವರು ಸಾಲ ತೀರಿಸಬೇಕಿದೆ. ನಮ್ಮ ಹಣ ನಮಗೆ ಕೊಡಿ ಅಂತ ಇದ್ದಾರೆ ಅಂತ ಗ್ರಾಹಕರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೆಲ ಕಾಲ ಠೇವಣಿದಾರರ ಹಾಗೂ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇನ್ನು ಠೇವಣಿ ಹಣ ಮರಳಿ ನೀಡದಿದ್ದರೆ ಬ್ಯಾಂಕಿನಲ್ಲಿಯೇ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಅಂತ ಠೇವಣಿದಾರರು ಎಚ್ಚರಿಕೆ ನೀಡಿದ್ದಾರೆ. ನಂತರ ಅಥಣಿ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ 1 ತಿಂಗಳ ಅವಧಿಯನ್ನ ಪಡೆದು ಠೇವಣಿ ಹಣ ನೀಡುವುದಾಗಿ ಬ್ಯಾಂಕ್ ಸಿಬ್ಬಂದಿ ಒಪ್ಪಿಕೊಂಡ ಹಿನ್ನೆಲೆ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಟೋಟಲ್ 40 ಕೋಟಿವರೆಗೆ ನಮ್ಗೆ ವ್ಯವಹಾರ ಇದೆ. ನೀವು ಹಂಗೇನಿದ್ರ ನಾವು ಮೇಳರ್ಕಾಗ ನೀವು ಪತ್ರ ಬರೆದು ನಮ್ಮ ಪರಿಶೀಲನೆ ಮಾಡ್ತೀವಿ, ಬೇಡ ನಂಗಿಲ್ಲ. ನಾವು ಯಾವೇನು ಸುಳ್ಳು ಹೇಳ್ತಾ ಇಲ್ಲ, ನಿಮಗೆ ಅಡಿಟ್ ಮಾಡಿಸ್ತಾ ಇದ್ದೀವಿ. ಮುಂದಿನ ತಿಂಗಳ AGM ಅದ, AGM ಒಳಗೆ ಎಲ್ಲಾ ಸದಸ್ಯರ ಸಭೆ ಕರೆದು ಅಲ್ಲಿ ಒಂದು ಅಂತಿಮ ಒಂದು ನಿರ್ಣಯ ತಗೊಂಡು ಆ ಬಗ್ಗೆ ಒಂದು ಏನಿಟ್ ಮಾಡಿ ಅವ್ರನ್ನ ಮುಂದೆ ಮಾಡಿಲ್ಲ. ನಿಮ್ ಕಡೆ ದುಡ್ಡು ಎಲ್ಲಿ ಬರೋದ, ಒಂದ್ ಕಡೆ ದುಡ್ಡು ಎಲ್ಲಿ ಬರೋದ, ಎಲ್ಲಿ ಯಾರು ಕೊಡ್ತಾರೋ, ಸಾಲಗಾರ ಯಾರು ತುಂಬಂಗಿಲ್ಲ. ಆಸ್ತಿ ತಗೊಳತ್ತಾರ, ಆಸ್ತಿ ತಗೊಂಡ್ರೆ ಎಷ್ಟು ಅಲ್ಲಿ ಆಸ್ತಿ ತಗೊಳಕ್ ಬರ್ತೈತಿ, ಆಸ್ತಿ ತಗೊಳಕ್ ಬರ್ತೈತಿ. ಬ್ಯಾಂಕ್ದಾಗ ಸ್ಟಾಫ್ ಇರ್ಲಿಲ್ಲ, ಯಾರು ಕೇಳಿದ್ರು ಇಲ್ಲಿ ಬ್ಯಾಂಕ್ದಾಗ ಒಟ್ಟ ಸ್ಟಾಫ್ ಇರಂಗಿಲ್ಲ. ಮಲ್ಲಿ 2 ಬ್ಯಾಂಕ್ದಾಗ ಸ್ಟಾಫ್ ಇರಂಗಿಲ್ಲ. ಆ ಡೈರೆಕ್ಟರ್ಗಳು ಯಾರು ಕೇಳಂಗಿಲ್ಲ, ಆಡಳಿತ ಮಾಡ್ತೀವಿ, ಇಂಪಾರ್ಟೆಂಟ್ ಎಲ್ಲಾ ಕೂಡ ಮೀಟಿಂಗ್ ಮಾಡ್ತೀವಿ. ಇದ್ದಿದ್ದು ನಮ್ದು ಏನೆಲ್ಲ ಹೇಳ್ತೀವಿ. ಅವತ್ತ ನಿಮ್ ಕಡೆ ಏನಾಗುತ್ತೆ, ನಮ್ಮ ಕಡೆ ಅಕಸ್ಮಾತ್ ಸಾಲ ಬರೋದು ವಿಳಂಬ ಅಂತ ತಿಳ್ಕೋರಿ. ನೀವು ಸಂಘದ ಆಸ್ತಿಗಳನ್ನ ಹರಾಜು ಹಾಕಿ ಮಾಡಿಸಿ ಎಲ್ಲ ರೊಕ್ಕ ಮುಟ್ಟಿಸ್ತೀವಿ. ಟೋಟಲ್ 40 ಕೋಟಿವರೆಗೆ ನಮ್ಗೆ ವ್ಯವಹಾರ ಇದೆ. ನೀವು ಹಂಗೇನಿದ್ರ ನಾವು ಮೇಳರ್ಕಾಗ ನೀವು ಪತ್ರ ಬರೆದು ನಮ್ಮ ಪರಿಶೀಲನೆ ಮಾಡ್ತೀವಿ, ಬೇಡ ನಂಗಿಲ್ಲ. ನಾವು ಯಾವೇನು ಸುಳ್ಳು ಹೇಳ್ತಾ ಇಲ್ಲ. ಸೊಸೈಟಿ ಈ ಬ್ಯಾಂಕಿಂದ ಡೈರೆಕ್ಟರ್ ಯಾರು ಜವಾಬ್ದಾರಿ ತಗೋತಾ ಇಲ್ಲ. FD ಇದಾವು, ಬಡವರು ಮಂದಿ ಎಲ್ಲ ಸಾರ್ವಜನಿಕರು FD ಇದಾವು. ಯಾರು ರೊಕ್ಕ ಇಲ್ಲಿ ಸ್ಟಾಫ್ದವರು ಕೊಡ್ತಾ ಇಲ್ಲ. ಸ್ಟಾಫ್ದವರು ಬ್ಯಾಂಕಿಗೆ ಸರಿಯಾಗಿ ಬರ್ತಾ ಇಲ್ಲ, ಬರೀ ಬಾನೇಸರ್ ಹೆಸರು ಹೇಳ್ತಾ ಇದ್ದಾರೆ. ಮತ್ತು ಹಾಸ್ಪಿಟಲ್ ಫೀ ಕಟ್ಟೋದಿದೆ, ಆಮೇಲೆ ಇಂಜಿನಿಯರಿಂಗ್ ಫೀ ಕಟ್ಟೋದಿದೆ. ಯಾರು ಅನಾರೋಗ್ಯದಿಂದ ಇದ್ದಾರೆ ಅವ್ರು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ನಾಳೆ ಬನ್ನಿ, ನಾಳೆ ಬನ್ನಿ, 15 ದಿವಸ ಬಿಟ್ಟು ಬರ್ರಿ, 1 ತಿಂಗಳ ಟೈಮ್ ಕೊಡ್ರಿ. ಆಮೇಲೆ ಡೈರೆಕ್ಟರ್ ಸಾಲಗಳು ಇದಾವೆ, ಡೈರೆಕ್ಟರ್ ಸಾಲಗಳು ತಂದ ಇರ್ತದೆ. ಡೇಟ್ ಹಾಕೊಂಡ ಇಂದ ನಾಳೆ ಈ ವರ್ಷದ ದಿನ ಅಥವಾ 2 ದಾಖಲೆ ಹಾಕಿದ್ರಿ. ನಾವು ಒಂದು ದುಡ್ಡು ಕೊಡುವಾರ 10,000 ರೂಪಾಯಿ ಕೊಟ್ಟು ಮ್ಯಾಗ ಕೊಟ್ಟು ಒಂದು ದುಡ್ಡು ಕೊಡುವಾರ. ನಾ ಎಷ್ಟು 1.5 ಲಕ್ಷ ರೂಪಾಯಿ ಇಟ್ಟೀನಿ. 1.5 ಲಕ್ಷ ರೂಪಾಯಿನ 9,000 ರೂಪಾಯಿ. ಯಾವ ಬ್ಯಾಂಕ್ ರೀ? ಎಂತ ಬ್ಯಾಂಕ್ ನಮ್ಗೆಲ್ಲ ಮೇಲಾಗ ಎಷ್ಟು ವರ್ಷ ರೊಕ್ಕ ಇಟ್ಟು ನೀವು ರೊಕ್ಕ ಈಗ ಏನಂತಾರ್ರಿ? ಈಗ ಕೇಳೋಣ ಏನಂತಾರ್ರಿ? ರೊಕ್ಕ ಬೇಡಾಕ್ತಿನ್ರಿ 6 ತಿಂಗಳದು. ಮತ್ತೆ ಇನ್ನ ನಾಳೆ ಅನ್ಕೋತ ಹೊಂಟಾರಿ. ಬರೀ ತಾರೀಖ್ ಹೇಳ್ತಾರ್ರಿ. 10 ತಾರೀಖ್ ಬರ್ರಿ, 15 ತಾರೀಖ್ ಬರ್ರಿ, ಸೋಮವಾರ ಬರ್ರಿ, ಮಂಗಳವಾರ ಬರ್ರಿ ಹೇಳ್ತಾರ. ಅವ್ರಿಗೆ ಹೇಳ್ದಾಗೆಲ್ಲ ಬಂದಾದ್ರಿ. ನಮ್ದ 6 ಲಕ್ಷ ಐತ್ರಿ. 6 ಲಕ್ಷದಿಂದ 1,40,000 ರೂಪಾಯಿ ಈಗ ಎಲ್ಲ ಬೇಡಿಲ್ರಿ. ನಾ ಸಾರಿ ತಗೋದೈತ್ರಿ. ಇನ್ನ ನನ್ನ ಮಗಳು ಇಲ್ಲೇ ಅದ ಹೇಳಿದ್ರೆ ಹುಡುಗಿಂತ ವೇಟ್ ಮಾಡಿದ್ರಿ, ರಶೀಟ್ ತಂದು ತೋರಿಸಿದ್ರಿ. ಎಲ್ಲ ಸರ್ಕಾರ ನಿರ್ಧಾರ ಮಾಡಿದ್ರಿಂದ ನಮ್ಮ ಸಾಲಗಳು ವಸೂಲಿ ಆಗುವಲ್ಲಿ ವಿಳಂಬ ಆಗಿದೆ. ಅದ್ರ ಸಲುವಾಗಿ ಸಾಲ ವಿಳಂಬ ಆಗಿದೆ. ಅದ್ರ ಜೊತೆಗೆ ಡಿಮಾನಿಟೈಸೇಷನ್ ಆದಾಗ ನಾವು ಏನ್ 25% ಲಿಕ್ವಿಡ್ ಕ್ಯಾಶ್ ಮೇಂಟೈನ್ ಮಾಡಿರ್ತೀವಿ, ಆ ಲಿಕ್ವಿಡ್ ಕ್ಯಾಶ್ ನಮ್ದು ಖಾಲಿ ಆಗಿರೋದ್ರಿಂದ ಈಗ ಎಲ್ಲಾರು ಏನೋ ಒಂದ್ ಮಾಬ್ ನಮ್ಮಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಸಾಲಗಾರರನ್ನ ಮಾಡ್ಯಾರ ಅಂತ ಹೇಳಿ ನನಗೆ ಈ ಒಂದು ಸಂದರ್ಭದೊಳಗ ಅನ್ಸಿಕತ್ತದ. ಮತ್ತೆ ಠೇವಣಿದಾರರು ನಮ್ಮಲ್ಲಿ ಏನು ಫಾಯ್ದಾ ತಗೊಂಡಾರಲ್ರಿ, ಠೇವಣಿ ಇಟ್ಟು ಬಡ್ಡಿ ತಗೊಂಡ, ಜಾಸ್ತಿ ಬಡ್ಡಿ ತಗೊಂಡ, ಆಮೇಲೆ ನಮ್ಮ ಬ್ಯಾಂಕಿನ ಬಗ್ಗೆ
ತಪ್ಪ ಅಭಿಪ್ರಾಯಗಳನ್ನ ಎಲ್ಲಾ ಕಡೆ ಹಬ್ಬಿಸಿ ಯಾರು ಮೆಚುರಿಟಿ ಆಗಿಲ್ಲಲ್ಲ ಅವ್ರು ಎಫ್ಡಿದವರು ಸಹಿತ ಒಮ್ಮೆ ಬಂದಿದ್ರಿಂದ ನಮ್ಗೆ ಯಾವ್ದೇ ರೀತಿ ಠೇವಣಿ ಒಮ್ಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ನಾವು ಈ ಒಂದು ಸಂದರ್ಭದೊಳಗ ಸಾಕಷ್ಟು ಠೇವಣಿಗಳನ್ನ ಸಣ್ಣ ಪ್ರಮಾಣ ಒಳಗ ವಸೂಲಿ ಮಾಡ್ಕೊಂಡ್ ಬಂದ ಆದ್ರೂ ಇನ್ನು ಮುಂದನ ನಾವು ಸಾಲ ವಸೂಲಿ ಮಾಡಿ ಈ ಒಂದು ಡಿಮಾನಿಟೈಸೇಷನ್ ಮತ್ತೆ ರೈತರಂತಹ ಸಾಲ ವಸೂಲಿಗಳ ವಿಳಂಬ ಆದದನ್ನ ಇನ್ನು ಮುಂದೆ ನಾವು ಅದನ್ನ ಸರಿಪಡಿಸಿಕೊಂಡ ಎಲ್ಲಾ ಸಾಲಗಳನ್ನ ವಸೂಲಿ ಮಾಡಿ ಎಲ್ಲಾ ಠೇವಣಿದಾರರು ಇಂತ ಒಂದು 10-15 ಕೇಸ್ಗಳನ್ನ ನಾವು ಈಗಾಗಲೇ ಸಾಲ್ವ್ ಮಾಡಿವಿ.